15,000 ನಾವು ಮೈತ್ರಿದೆಲ್ಲ ದೇವೇಗೌಡರು ಕುಮಾರಣ್ಣ ಮಾಡ್ಕೊತಾರೆ, ನನಗೆ ಸಂಬಂಧ ಇಲ್ಲ. ನಾವು ಅಲ್ಲ, ಒಂದು 2 ನಿಮಿಷ ಸರ್, ನಮ್ಮ ಜನ ಉಳಿಸ್ಕೋಬೇಕು. ಇವತ್ತು ನಮ್ಮ 11 ಜಿಲ್ಲೆ ಜನ, 7 ಜಿಲ್ಲೆ ಜನ ಇವತ್ತು ಮೇಜರಾಗಿ ನಮ್ಮ ಜಿಲ್ಲೆಯಲ್ಲಿ 2,95,000 ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗಿನ ಗಿಡ ಇದೆ. ಒಂದು ಕಡೆ ತೆಂಗಿನ ಗಿಡ ಕಾಯಿಲೆ ಇದೆ, ಅದು ನೋಡೋರಿಲ್ಲ. ಇನ್ನೊಂದು ಕಡೆ ಕೊಬ್ಬರಿ ಕಂಪ್ಲೀಟ್ ಬಿದ್ದೋಗಿದೆ. ತೆಂಗಿನಕಾಯಿ 8 ರೂಪಾಯಿ 10 ರೂಪಾಯಿ ಇದೆ. ಅದರಿಂದ ಇವತ್ತು ನಾವು ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರನೂ ಒತ್ತಾಯ ಮಾಡ್ತೀನಿ, ಕೇಂದ್ರ ಸರ್ಕಾರನೂ ಒತ್ತಾಯ ಮಾಡ್ತೀನಿ. ನಾವು ಮುಖ್ಯಮಂತ್ರಿಗಳ ಹತ್ರನೂ ಮಾತಾಡಿದ್ವಿ, ವಿಧಾನಸಭೆಯಲ್ಲೂ ಮಾತಾಡಿ. ಬಾಲಕೃಷ್ಣ ಅವರಿದ್ದಾರೆ, ಅವ್ರದ್ದು ಮೇಜರು, ಈ ಕಡೆ ಸ್ವರೂಪ್ ಇದ್ದಾರೆ, ಈ ಕಡೆ ಕೇರ್ಪೇಟೆ, ನಮ್ಮ ತುರೇಕೆರೆ ಕೃಷ್ಣಪ್ಪನವರು ಬರ್ತಾಯಿದ್ದಾರೆ. ಇವತ್ತು ನಾವು ಒಂದು ನಮ್ಮ ರೈತರ ಪರವಾಗಿ ಅಗ್ರಿಕಲ್ಚರ್ ಮಿನಿಸ್ಟ್ರು ಪ್ಲಸ್ ಕೋಆಪ್ರೇಷನ್ ಮಿನಿಸ್ಟ್ರು ಶಾ ಇದ್ದಾರೆ, ಅವ್ರನ್ನ ಭೇಟಿ ಮಾಡಿ ದೇವೇಗೌಡರನ್ನು ನಾವು ಬರ್ತೀನಪ್ಪ ನಾನು ಅಂತ ಹೇಳಿದ್ದಾರೆ. ಅವರು ಈ ವಯಸ್ಸಿನಲ್ಲಿ ಹೋರಾಟ ಮಾಡ್ತಾಯಿದ್ದಾರೆ. ಅದರಿಂದ ನಮಗೆ ಬೇಕಾಗಿರೋದು ನಮ್ಮ ರೈತರು. ಇವತ್ತು ಕೊಬ್ಬರಿದೊಂದು ಕೆಲವು ರೈತರಿಗೆ ಅನುಕೂಲ ಆಗುವಂಥ ಕೆಲವು ನಮ್ಮಲ್ಲಿ ಕಾರ್ಯಕ್ರಮ ಇದೆ. ಈಗ ನಮ್ಮ ಇದರಲ್ಲೇ 3,000 ಇಂಜಿನಿಯರ್ ಓದ್ತಾ ಇದ್ದಾರೆ. ರೈಲು ಸ್ಟಾಪ್ ಆಗಬೇಕು ಮಸ್ಲೆ ಹೊಸಳ್ಳಿ, ಅದನ್ನು ಕೇಳಿದ್ದಾರೆ ದೇವೇಗೌಡರು. ಅವ್ರು ಯಾವಾಗ ಕೊಡ್ತಾರೆ ಭೇಟಿ ಮಾಡ್ತಾರೆ. ಈಗ ಲೋಕಸಭೆಗೆ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋದೊಂದು ಚರ್ಚೆ ನಡೀತಾ ಇದೆ. ಅದನ್ನು ನಾನು MLA ನಿಂತಿದ್ದೀನಿ, ನಾನು MLA ಏನೈತಿ ಹೇಳಿ. ಲೋಕಸಭೆದು ಪಾರ್ಟಿದೆಲ್ಲ ದೇವೇಗೌಡರು ಕುಮಾರಣ್ಣ ಇರ್ತಾರೆ, ಮಾಡ್ಕೊಳ್ತಾರೆ. ಅವ್ರಿಗೆ ಕೇಳಿ ದೇವೇಗೌಡ್ರ ಹತ್ರ ಮಾತಾಡಿ. ನಾವು ಲೋಕಸಭೆ ಸೀಟ್ ಕೊಡಿಸೋ ಸ್ಟೇಜಲ್ಲಿ ಇದ್ದೀವ ಸರ್, ನಾವು MLA ಸೀಟ್ ಕೊಟ್ಟರೆ ಗೆದ್ಕೊತೀವಿ. ನಿಮ್ಮ ಮಾಜಿ ಕಾರ್ ಡ್ರೈವರ್ ಒಬ್ಬರು ಆರೋಪ ಮಾಡಿದ್ದಾರೆ, ಒತ್ತಾಯಪೂರ್ವಕವಾಗಿ ಜಮೀನು ಬರ್ಸ್ಕೊಂಡಿದ್ದಾರೆ ಅಂತ.